ಹಾಯ್ ಹಲೋ ಗುರುಗಳೇ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಎಲ್ಲೇ ಇದ್ರೂ ಚೆನ್ನಾಗಿದ್ದೇ ಇರ್ತೀನಿ. ಇವತ್ತು ನಾನು ಎಲ್ಲಿದ್ದೀನಿ ಹೇಳಿ ನೋಡೋಣ ನೀವು. ನಾನಿವತ್ತು ಟಿಬೇಟಿಗೆ ಬಂದಿದ್ದೀನಿ. ಟಿಬೇಟ್ ಅಂದ್ಕೊಂಡ್ರಾ? ಅಲ್ಲ, ಮುಂಡ್ಗೋಡಲ್ಲಿರುವಂಥ ಟಿಬೇಟಿಯನ್ ಕಾಲೋನಿ ನಾನಿವತ್ತು ಬಂದಿದ್ದೀನಿ. ಭಾಳ ದಿನದಿಂದ ಆಸೆ ಇತ್ತು ನನಗೆ ಮುಂಡ್ಗೋಡಲ್ಲಿರುವಂಥ ಟಿಬೇಟಿಯನ್ ಕಾಲೋನಿನ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ. ನೋಡಿ ಗುರುಗಳೇ, ಈ ಟಿಬೇಟಿಯನ್ನಿಯರ ದೇವಸ್ಥಾನ ಎಷ್ಟು ವಿಶೇಷವಾಗಿದೆ, ಎಷ್ಟು ವಾಸ್ತುಶಿಲ್ಪ ಬೇರೆ ಬೇರೆ ರೀತಿಯಲ್ಲಿದೆ ಅಂತೇಳಿ ನೋಡ್ಕೊಂಬರೋಣ. ನಮಗೂ ಅವರಿಗೂ ಭಾಳಷ್ಟು ವಾಸ್ತುಶಿಲ್ಪದಲ್ಲಿ ವ್ಯತ್ಯಾಸಗಳಿದ್ದಾವೆ. ಇದು ಇವರ ಮುಖ್ಯವಾದಂಥ ಒಂದು ಪ್ರಾರ್ಥನಾ ಮಂದಿರ. ಈ ಪ್ರಾರ್ಥನಾ ಮಂದಿರದ ಒಳಗಡೆ ಹೋಗಿ ಬರೋಣ, ಹೇಗಿದೆ ಅಂತೇಳಿ ನೋಡ್ಕೊಂಬರೋಲ್ವಾ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂದ್ಬಿಟ್ರು. ಏನು ಮಾಡೋದು, ರಿಕ್ವೆಸ್ಟ್ ಮಾಡಿಕೊಂಡೆ. ಹಗ್ಲಿಗೇನೆ ನೋಡಿ ಇಲ್ಲಿ ಎಷ್ಟು ಕತ್ಲೆ ಇದೆ. ಇದೆಲ್ಲ ಸಾಮಾನ್ಯ ಇವರು ಓದುವಂಥ ಜಾಗ ಇದು. ಇಲ್ಲೆಲ್ಲ ತುಂಬ ಕೂತ್ಕೊಳ್ಳೋಕ್ಕೆ ವ್ಯವಸ್ಥಿತವಾಗಿ ಹಾಕಿಟ್ಟಿದ್ದಾರೆ. ಮತ್ತು ಎಲ್ಲ ಕಡೆಯೂ ವಿಶೇಷವಾದ ಅಲಂಕಾರ ಕಂಬಗಳಿಗೆ. ಇವ್ರ ಕ್ಯಾಂಪಸ್ ಒಳಗಡೆ ಇವ್ರಿಗೆ ಬೇಕಾಗಿರೋ ಎಲ್ಲ ಐಟಮ್ಗಳು ಇಲ್ಲೇ ಸಿಗುತ್ತೆ. ಇದು ಇವ್ರ ಶಾಲೆ. ಆ ಶಾಲೆ ಬೋರ್ಡನ್ನು ಒಂಚೂರು ಓದಿ ನೋಡೋಣ, ಟ್ರೈ ಮಾಡಿ ಓದೋಕ್ಕೆ. ಟಿಬೇಟಿಯನ್ ಕಾಲೋನಿ ಇಟ್ಟದ್ದು ಫುಲ್ಲು ಮಳೆ ಜೋರು.
ಇದು ಇವರು ಇಲ್ಲಿಯ 3ನೇ ಮಂದಿರ. ಟಿಬೇಟಿಗೆ ಹೋಗಬೇಕು ಅಂತ ಕನಸೇನಾದರೂ ಇದೆಯಾ? ಬಣ್ಣ ಬಣ್ಣದ ಬಾವುಟ, ಬುದ್ಧನ ವಿಗ್ರಹಗಳನ್ನು ಹತ್ತಿರದಿಂದ ನೋಡಬೇಕು ಅಂದ್ಕೊಂಡಿದ್ದೀರಾ? ಅರೆ ಟಿಬೇಟ್ ಏನು ಇಲ್ಲೇ ಇದೆಯಾ, ಹೋಗಿ ಬಂದುಬಿಡೋದಕ್ಕೆ ಅಂದ್ಕೊಳ್ಳೋರಿಗೆ ಹೌದು ಸ್ನೇಹಿತರೆ. ವಿಶಾಲವಾದ ಪ್ರಾಂಗಣ, ಬಣ್ಣ ಬಣ್ಣದ ಗೋಪುರಗಳು, ಎಲ್ಲೆಲ್ಲೂ ಶಾಂತ ವಾತಾವರಣ, ಎದ್ದು ಕಾಣುವ ಸ್ವಚ್ಛತೆ, ಅಲ್ಲಲ್ಲಿ ಗಾಢ ಕೆಂಪಿನ ವಸ್ತ್ರ ಧರಿಸಿ ಓಡಾಡುವ ಬಿಕ್ಕುಗಳು. ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಟಿಬೇಟಿನ ಯಾವುದೋ ಒಂದು ಪ್ರದೇಶಕ್ಕೆ ಹೋದಂತೆ ಭಾಸವಾಗುವುದು ಸುಳ್ಳೇನಲ್ಲ. ಆದರೆ ಇದೆಲ್ಲ ಇರೋದು ಇಲ್ಲೇ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನಲ್ಲಿ ಇರುವ ಟಿಬೇಟಿಯನ್ ಕ್ಯಾಂಪಸ್ನಲ್ಲಿ ಕಂಡುಬರುವ ದೃಶ್ಯಗಳು. ಇದು ಮುಂಡಗೋಡ್ನಲ್ಲಿ ಇರುವ ಮಿನಿ ಟಿಬೇಟ್. ಟಿಬೇಟಿಯನ್ನರು ಬಹಳ ವರ್ಷಗಳ ಹಿಂದೆಯೇ ಭಾರತದ ನಾನಾ ಪ್ರದೇಶಗಳಿಗೆ ವಲಸೆ ಬಂದು ಅಲ್ಲೇ ನೆಲೆ ಕಂಡುಕೊಂಡಿದ್ದಾರೆ. ಮೈಸೂರಿನ ಹತ್ತಿರ ಇರುವ ಮೈಲುಗುಪ್ಪೆ ಎಲ್ಲರಿಗೆ ಗೊತ್ತಿರುವ ಇನ್ನೊಂದು ಕ್ಯಾಂಪಸ್. ಕರ್ನಾಟಕದಲ್ಲಿರುವ ಇನ್ನೊಂದು ಟಿಬೇಟಿಯನ್ನರ ತಂಗುದಾಣವೆಂದರೆ ಅದು ಮುಂಡಗೋಡು. ಬರೋಬ್ಬರಿ 170 ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ 20,000ಕ್ಕೂ ಹೆಚ್ಚಿನ ಟಿಬೇಟಿಯನ್ನರು ವಾಸವಾಗಿದ್ದಾರೆ. ಕರ್ನಾಟಕ ಸರ್ಕಾರ ಇವರಿಗೆ ನೀಡಿರುವ ಈ ಜಾಗ ಭಾರತದಲ್ಲಿ ಟಿಬೇಟಿಯನ್ನರಿಗೆ ನೀಡಲಾದ ಅತಿದೊಡ್ಡ ಜಾಗ. ಇದರೊಳಗೆ 7 ಬೌದ್ಧ ವಿಹಾರಗಳಿವೆ. ಅವುಗಳಲ್ಲಿ ನಾನಾ ಶಾಖೆಗಳು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತವೆ. ಅಲ್ಲೇ ಬದಿಯಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಬೌದ್ಧ ಪರಂಪರೆಯನ್ನು ಬೋಧಿಸುವ 2 ವಿಶ್ವವಿದ್ಯಾಲಯಗಳು ಇವೆ. ಇಲ್ಲಿ ನೆಲೆಸಿರುವ ಟಿಬೇಟಿಯನ್ನರು ತಮ್ಮ ಧರ್ಮ, ಆಚರಣೆ, ಪ್ರಾರ್ಥನೆಯನ್ನು ಆಚರಿಸಿಕೊಂಡು ನೆಮ್ಮದಿಯಿಂದ ಇದ್ದಾರೆ. ಇದೊಂದು ಹಿತವಾದ ವಾತಾವರಣ ಹೊಂದಿರುವ ಪ್ರದೇಶ. ಇಲ್ಲಿ ಭೇಟಿ ಕೊಡುವವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಇಲ್ಲಿಯ ವಾಸ್ತುಶಿಲ್ಪ ಮೂಲ ಟಿಬೇಟನ್ನು ಹೋಲುತ್ತವೆ. ಇದನ್ನು ಬಳಸಿಕೊಂಡು ನಿರ್ಮಿಸಿದ ಬಹಳಷ್ಟು ಕಟ್ಟಡಗಳು ಬುದ್ಧನ ಮುಂದೆಯೇ ಒಂದು ಪುಟ್ಟ ಟಿಬೇಟ್ ಇದ್ದ ಹಾಗೆ ಅನ್ನೋದು ಸುಳ್ಳೇನಲ್ಲ. ಇನ್ನೊಂದು ದಾರಿಯಿಂದ ಒಳಗಡೆ ಬಂದಿದ್ದು ಕೂಡ ಸಾರ್ಥಕ ಆಯಿತು. ಎಲ್ಲ ವಿಡಿಯೋ ಮಾಡಲಿಕ್ಕೆ ಸಿಕ್ತು.